ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ರಣಕೇಕೆ. ನಾಳೆ ಸರ್ವಪಕ್ಷ ಸಭೆಯನ್ನ ಕರೆದ ಕೇಂದ್ರ ಸರ್ಕಾರ. ರಾಜನಾಥ್ ಸಿಂಗ್, ಅಮಿತ್ ಶಾ ನೇತೃತ್ವದಲ್ಲಿ ಈ ಸರ್ವಪಕ್ಷ ಸಭೆ ಜರುಗಲಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ರಣಕೇಕೆ ಹಿನ್ನೆಲೆ ನಾಳೆ ಸರ್ವಪಕ್ಷ ಸಭೆಯನ್ನ ಕರೆದಿದೆ ಕೇಂದ್ರ ಸರ್ಕಾರ. ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಸರ್ವಪಕ್ಷ ಸಭೆ ನಡೆಯಲಿದೆ. ಎಲ್ಲ ಪಕ್ಷಗಳು ಸಹ ಈ ಸಭೆಯಲ್ಲಿ ಭಾಗಿಯಾಗಲಿದ್ದು ಅಲ್ಲಿ ಮಹತ್ವದ ನಿರ್ಧಾರಗಳನ್ನು ಅಥವಾ ಮುಂದೆ ಏನು ಮಾಡಬಹುದು ಅನ್ನುವ ಕುರಿತು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ನಾಳೆ ಸರ್ವಪಕ್ಷ ಸಭೆಯನ್ನ ಕರೆದಿದೆ ಕೇಂದ್ರ. ಇದರಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಸರ್ವಪಕ್ಷ ಸಭೆ ಜರುಗಲಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ರಣಕೇಕೆ ಹಿನ್ನೆಲೆ ನಾಳೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ಅವರ ನೇತೃತ್ವ ಇರಲಿದೆ. ಅವರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಜರುಗಲಿದೆ. ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ರಾಕ್ಷಸಿ ಕೃತ್ಯ. ಉಗ್ರರ ಕರಾಳತೆಯನ್ನ ಬಿಚ್ಚಿಟ್ಟ ಮೃತ ಭೂಷಣ್ ಪತ್ನಿ ಸುಜಾತ. ಉಗ್ರರ ಕರಾಳತೆಯನ್ನ ಅವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಭರತ್ ಭೂಷಣ್ ಪತ್ನಿ ಮಾತನಾಡಿದ್ದಾರೆ. ಮಗು ಸಣ್ಣದು, ಬಿಟ್ಟು ಬಿಡು ಅಂತ ಕೇಳ್ಕೊಂಡ್ರು ಸಹ ಉಗ್ರ ಪಾಪಿ ಬಿಟ್ಟಿಲ್ಲ. ಗುಂಡಿಟ್ಟು ಸಾಯಿಸುವ ಮುನ್ನ ಉಗ್ರನಿಂದ ನಿಂದನೆ. ಅಲ್ಲಿ ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ, ಇಲ್ಲಿ ನೀವು ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಲೆಗೆ ಗುಂಡೇಟನ್ನ ಹೊಡೆಯಲಾಗಿದೆ. ನೆಲಕ್ಕೆ ಉರುಳಿದರೂ ಬಿಡದೆ ಗುಂಡಿನ ಮಳೆಗರೆದ ಉಗ್ರ. ಸುಮಾರು 20 ವರ್ಷದ ಯುವಕನಿಂದ ಗುಂಡೇಟು. ಉಗ್ರರ ಕ್ರೌರ್ಯತೆಯನ್ನ ಬಿಚ್ಚಿಟ್ಟ ಮೃತ ಕನ್ನಡಿಗ ಭರತ್ ಭೂಷಣ್ ಅವರ ಪತ್ನಿ ಸುಜಾತ. ಕಾಶ್ಮೀರದಲ್ಲಿ ರಕ್ತ ಪಿಪಾಸುಗಳ ರಾಕ್ಷಸಿ ಕೃತ್ಯದ ಬಗ್ಗೆ ಮೃತಪಟ್ಟಂತಹ ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಅವರು ಪಬ್ಲಿಕ್ ಟಿವಿಗೆ ವಿವರಿಸಿದ್ದಾರೆ. ಮಗು ಸಣ್ಣದು, ಬಿಟ್ಬಿಡು ಅಂತ ಕೇಳಿದ್ರು ಸಹ ಈ ಉಗ್ರ ಪಾಪಿ ಬಿಡ್ಲಿಲ್ಲ. ಗುಂಡಿಟ್ಟು ಸಾಯಿಸುವ ಮುನ್ನ ಉಗ್ರನಿಂದ ನಿಂದನೆ ಅಂತ ಸಹ ಹೇಳಿದ್ದಾರೆ. ಮೇಡಮ್ ನಮಸ್ತೆ, ಪವಿತ್ರ ಪಬ್ಲಿಕ್ ಟಿವಿಯಿಂದ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಸಾರಿ ಮೇಡಮ್. ಆಯಿತು. ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯ್ತು ಮೇಡಮ್? ಆಕ್ಚುಲಿ ನಾವು ಕಾಶ್ಮೀರ್ ಟ್ರಿಪ್, ನಾನು, ನನ್ನ ಹಸ್ಬೆಂಡ್ ಭರತ್ ಭೂಷಣ್, ನನ್ನ ಮಗ ಹರೀಶ್ ಸೂರ್ಯಾಂಶ್ ಅಂತ, ನಮ್ಮವರು ಕಾಶ್ಮೀರ್ ಟ್ರಿಪ್ 18ನೇ ತಾರೀಕಿಗೆ ಶುರು ಮಾಡ್ಕೊಂಡಿದ್ವಿ. 22ನೇ ತಾರೀಕಿಗೆ ಶ್ರೀನಗರಿಂದ ಪಹಲ್ಗಾಮ್ಗೆ ಹೊರಟ್ವಿ ಬೆಳಗ್ಗೆನೆ. ಅಲ್ಲಿ ಸೇರಿದ್ದು ಆಲ್ಮೋಸ್ಟ್ 11:30 ಆಗಿರುತ್ತೆ. ಸೊ 11:30 ಅಲ್ಲಿ ಪಹಲ್ಗಾಮ್ ಕೆಳಗಡೆ ಸೇರಿದ್ದಾಗ ಮೇಲ್ಗಡೆ ಬೈಸರನ್ ಅಂತ ಒಂದು ದೊಡ್ಡ ಮೈದಾನ, ಒಂದ್ ಬೆಟ್ಟದ ಮೇಲೆ ಬೈಸರನ್ ಅನ್ನೋದು ಮೈದಾನ ಅಂತಾನೆ ಹೇಳ್ಬೋದು. ಅದ್ರ ಸುತ್ತು ಪೈನ್ ಟ್ರೀಸ್ ಅಂತ ಇರುತ್ತೆ. ಸೊ ಅದಕ್ಕೆ ರೀಚ್ ಆಗ್ಬೇಕಂದ್ರೆ ಗೋರಿ ಸವಾರದಲ್ಲೇ ಹೋಗ್ಬೇಕು ನಾವು. ಪೊಲೀಸ್ ಹಾರ್ಸಸ್ ಮೇಲೆ ಕುತ್ಕೊಂಡು ಹೋಗ್ಬೇಕು ಅಂತ. ಸೊ ನಾವ್ ಆತರ ಹೋದ್ವಿ. ಸೊ ಹೋಗಿದ ನಂತರ ಮೈದಾನ ಸೇರಿದ ನಂತರ ಅಲ್ಲಿ ಆಟ ಆಡೋದು ನಮ್ ಮಗ ಜೊತೆ, ಅಲ್ಲಿ ಇನ್ನೊಬ್ರು ಕುಟುಂಬದ ಜೊತೆ, ಅವ್ರ ಜೊತೆ ಹೋಗಿದ್ವಿ ನಾವು. ಸೊ ಎಲ್ರು ಸೇರ್ಕೊಂಡು ಫೋಟೋಸ್ ತೆಗಿಯೋದು, ಆಚರಿಸೋದು ಎಲ್ಲ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ಆ ಮೈದಾನ ಮಧ್ಯದಲ್ಲಿ ಕೆಲವು ಟೆಂಟ್ಗಳಿತ್ತು. ಆ ಟೆಂಟ್ ಅಲ್ಲಿ ಕಾಶ್ಮೀರಿ ವಸ್ತ್ರಗಳನ್ನ, ಬಟ್ಟೆಗಳನ್ನ ಹಾಕಿ ಫೋಟೋ ಹಿಡಿಯೋದಾಗೆ. ಸೊ ಅದು ಹಾಕೊಂಡು ನಾವು ಫೋಟೋ ಹಿಡಿತಾ ಇದ್ವಿ. ಹಿಡಿದ ನಂತರ ಆಲ್ಮೋಸ್ಟ್ ಊಟದ ಟೈಮ್ ಬರ್ತಾ ಇತ್ತು, 1:30 ಆತರ. ಸೊ ಲೇಟ್ ಆಯ್ತಲ್ವಾ ಅಂತ ನಾವು ತಿರ್ಗನ ಮತ್ತೆ ಸವಾರಿ ಮಾಡಿ ಕೆಳಗಡೆ ಇಳಿಯೋಣ ಅಂತ ಶುರು ಮಾಡ್ತಿದ್ದಾಗ ನಮ್ಗೆ ತುಂಬಾ ಬುಲೆಟ್ ಸೌಂಡ್ಗಳು ಕೇಳಿಸ್ತು. ಆಕ್ಚುಲಿ ಬುಲೆಟ್ಸ್ ಅಂತ ಹೇಳಕ್ ಆಗ್ಲಿಲ್ಲ, ಒಳ್ಳೆ ಕ್ರ್ಯಾಕರ್ಸ್ ಅಂತ ಹೇಳ್ಬೋದು. ಇನಿಷಿಯಲಿ ನಾವು ಏನೋ ಪಕ್ಷಿಗಳನ್ನ ಓಡಿಸೋದಕ್ಕೋ ಇಲ್ಲ ವೈಲ್ಡ್ ಅನಿಮಲ್ಸ್ ನ ಓಡಿಸೋದಕ್ಕೋ ಶುರು ಮಾಡಿದ್ರು ಅಂತ ಅನ್ಕೊಂಡು ಬರ್ತಾ ಇದ್ರೆ ಅದು ಹತ್ರ ಬರ್ತಾ ಇತ್ತು. ಇನ್ನೂ ಶಬ್ದ ಜೋರಾಗಿ ಕೇಳಿಸೋ ತರ. ಆಮೇಲೆ ನಮ್ಗೆ ಗೊತ್ತಾಯ್ತು ಕೆಲವು ಕ್ಷಣಗಳಲ್ಲಿ ಇದು ಮಾಮೂಲಿ, ದಿಸ್ ಇಸ್ ನಾಟ್ ಸಮಥಿಂಗ್ that you need to let it go. It is something we need to worry about it. No terrorist attack ಅಂತ
ವಿ ಸ್ಟಾರ್ಟೆಡ್ ಹೈಡಿಂಗ್ ಬಿಹೈಂಡ್ ದ ಟೆಂಟ್ಸ್. ಕಾಶ್ಮೀರಿ ಇದು ಕಾಸ್ಟ್ಯೂಮ್ಸ್ ಹಾಕಿ ನಾವು ತೆಗಿತಾ ಇದ್ವಲ್ವಾ, ಅದು ಟೆಂಟ್ಸ್ ಒಳಗಡೆ ಇತ್ತು. ಎಲ್ಲೋ ಟೆಂಟ್ಸ್ ಇತ್ತು, ಅದರ ಹಿಂದ್ಗಡೆನೆ ನಾವು ಬಚ್ಚಿಟ್ಕೊಂತಾ ಇದ್ವಿ. ಆ ಬಚ್ಚಿಟ್ಕೊಂಡಿದಾಗ ಗನ್ ಶಾಟ್ಸ್ ಎಲ್ಲ ಇನ್ನೂ ಹತ್ರ ಕೇಳಿಸ್ತಾ ಇತ್ತು. ಈ ಟೆಂಟ್ಸ್ ಇರೋದು ಮೈದಾನ ಮಧ್ಯದಲ್ಲಿತ್ತು. ಸೊ ಅದು ಒಳ್ಳೆ ತುಂಬಾ ದೊಡ್ಡದು ಮೈದಾನ, ಮೋಸ್ಟ್ಲಿ ಒಂದ್ 4 ಕ್ರಿಕೆಟ್ ಗ್ರೌಂಡ್ ದೊಡ್ಡದಷ್ಟು. ಅದು ಸುತ್ತಲೂ ಪೈನ್ ಟ್ರೀಸ್ ಇರುತ್ತೆ. ಸೊ ಮೋಸ್ಟ್ಲಿ ಇವರು ಈ ಟೆರರಿಸ್ಟ್ ಪೈನ್ ಟ್ರೀಸ್, ಥಿಕ್ ಪೈನ್ ಟ್ರೀಸ್ ಇಂದ ಟ್ರೆಕ್ ಮಾಡ್ಕೊಂಡು ಬಂದಿದ್ದಾರೆ ಒಳಗಡೆ. ಸೊ ಅವರು ಒಬ್ಬೊಬ್ರಾಗೆ ಟೆಂಟ್ಸ್ ಹತ್ರ ಬಂದು, ಒಬ್ಬ ನಾನ್ ನೋಡಿದ್ದು ಸ್ವಲ್ಪ ಶಾರ್ಟ್ ಆಗಿರ್ತಾನೆ, ಕುಳ್ಳಕ್ಕೆ ಸಣ್ಣಕ್ಕಿದ್ದಾನೆ, ಏನೋ ಒಂದ್ mid-20s ಹುಡುಗ ತರ ಕಾಣಿಸ್ತಾ ಇದ್ದ, ದಾಡಿ ಇಲ್ಲ ಏನಿಲ್ಲ. ಸೊ ಅವನು ನಾನ್ ನೋಡ್ದೆ, 2ನೇ ಟೆಂಟ್ ನಮ್ ಸಮೀಪದಲ್ಲಿ ಇದ್ದಿದ್ದ ಟೆಂಟ್ ಹತ್ರ ಒಬ್ನ ಹತ್ರ ಹೋಗಿ ಒದ್ದು ಅವ್ರ ತಲೆಗೆ ಶೂಟ್ ಮಾಡೋದು. ಅವ್ನ್ ಏನ್ ಮಾತಾಡ್ದ ಅಂತ ಕೇಳಲಿಲ್ಲ, ಯಾಕಂದ್ರೆ ಅಷ್ಟ್ ದೂರ ಇತ್ತು, ಆಲ್ಮೋಸ್ಟ್ 100 feet ದೂರ ಇತ್ತು. ಆಮೇಲೆ ನಮ್ ಹತ್ರ ಬಂದು ಇನ್ನೊಬ್ರನ್ನ ಅದೇ ತರ ತಲೆಗೆ ಶೂಟ್ ಮಾಡ್ದ. ಆಮೇಲೆ ನಮ್ ಟೆಂಟ್ ಹತ್ರ ಬಂದ ಒಬ್ರು ವಯಸ್ಸಾದವರು, ಅವರು ಗಂಡಸರೇ. ಆವಾಗ ಅವ್ರು ಮಾತಾಡಿದ್ ಕೇಳಿಸ್ತು, ಹಿಂದಿನಲ್ಲೇ ಮಾತಾಡ್ತಾ ಇದ್ರು. ಇದು ಅದ್ ಹೇಗೆ, ನನ್ ಹಿಂದಿ ಅಷ್ಟು ಬರಲ್ಲ, ಬಟ್ ಗೊತ್ತಿದ್ದಷ್ಟು ನನ್ ಇಷ್ಟ ಅರ್ಥ ಮಾಡ್ಕೊಂಡೆ. ಅದ್ ಹೇಗೆ ನೀನು